ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಒಟ್ಟು 80 ಹುದ್ದೆಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸಲಾಗಿದೆ. ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. ಮತ್ತು ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು KEA ಹೋಮ್ ಅಂತ ಟೈಪ್ ಮಾಡಿಕೊಡಿ. ಟೈಪ್ ಮಾಡಿಕೊಂಡು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ KEA ಹೋಮ್ ಕರ್ನಾಟಕ CET ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ತೋಟಗಾರಿಕೆ ಇಲಾಖೆ ನೇಮಕಾತಿ 2026 ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡೋದಾದ್ರೆ ತೋಟಗಾರಿಕೆ ಇಲಾಖೆ 2026 RPC ಅಂತ ಐತೆ. ನೆಕ್ಸ್ಟ್ ಇಲ್ಲಿ ತೋಟಗಾರಿಕೆ ಇಲಾಖೆ 2026 KK ಅಂತ ಐತೆ. ಇಲ್ಲಿ ಒಂದು RPC ಅಂದರೆ ನಾನ್ ಕಲ್ಯಾಣ ಕರ್ನಾಟಕ, KK ಅಂದರೆ ಕಲ್ಯಾಣ ಕರ್ನಾಟಕದವರ ಭಾಗದವ್ರಿಗಾಗಿರುತ್ತೆ. ಇಲ್ಲಿ ಒಂದು ನಾನು RPC ಅವ್ರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕದವ್ರೂ ಸೇಮ್ ಇದೇ ಥರನೇ ಅಪ್ಲಿಕೇಶನ್ ಹಾಕೋದು. ಓಕೆನಾ, ನಾನು RPCದ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಈಗ. ಓಕೆನಾ, RPC ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡಿ ತೋಟಗಾರಿಕೆ ಇಲಾಖೆ 2026 ಆನ್ಲೈನ್ ಅರ್ಜಿ ಲಿಂಕ್ 5/8/2026 ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಒಂದು ಯೂಸರ್ ನೇಮ್ ಕೇಳುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಾವು ಡಿಜಿಲಾಕರ್ ಮೂಲಕ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆಧಾರ್ ನಂಬರು ಮತ್ತು ಕ್ಯಾಪ್ಚರ್ ಹಾಕ್ಬಿಟ್ಟು ನೆಕ್ಸ್ಟ್ ಕೊಡಿ ಫ್ರೆಂಡ್ಸ್. ಆಧಾರ್ ಕಾರ್ಡ್ ಮತ್ತು ಕ್ಯಾಪ್ಚರ್ ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ OTP ಬಂದಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ, ಆ ನಂಬರ್ಗೆ OTP ಬಂದಿರುತ್ತೆ. ಆ OTPಯನ್ನು ಹಾಕ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಡಿಜಿಲಾಕರ್ ಪಿನ್ ಹಾಕ್ಕೊಬೇಕಾಗುತ್ತೆ. ಡಿಜಿಲಾಕರ್ ಪಿನ್ ಏನಾದ್ರು ಗೊತ್ತಿಲ್ಲ ಅಂದರೆ ಇಲ್ಲಿ ಫರ್ಗೆಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಜಿಲಾಕರ್ ಪಿನ್ನು ಹೊಸದು ಕ್ರಿಯೇಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ಡಿಜಿಲಾಕರ್ ಪಿನ್ ಹಾಕ್ಕೊಂಡು ನೆಕ್ಸ್ಟ್ ಬರೋಣ ಫ್ರೆಂಡ್ಸ್. ನೋಡಿ, ಈ ರೀತಿ ಎಲ್ಲ ಶೋ ಆಗುತ್ತೆ. ಓಕೆನಾ, ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನೋಂದಣಿ ಪೂರ್ಣಗೊಳಿಸಿ ಅಂತ ಬರುತ್ತೆ. ಇಲ್ಲಿ ಒಂದು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರಿರುತ್ತೋ ಅದು ಆ್ಯಡ್ ಆಗಿರುತ್ತೆ. ಆಮೇಲೆ ಡೇಟ್ ಆಫ್ ಬರ್ತ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಜೆಂಡರ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ ನಂಬರ್ಗೆ ನಿಮ್ಗೆ ಒಂದು OTP ಬರುತ್ತೆ. OTP ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಮತ್ತು OTP ಹಾಕೊಂಡ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೊಬೇಕು. ಆಮೇಲೆ ಇಮೇಲ್ ID ಹಾಕ್ಕೊಂಡು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಬೇಕು. ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಂದಣಿ ಪೂರ್ಣಗೊಳಿಸಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ನೀವು ಯಾವ ರೀತಿ ರಿಜಿಸ್ಟರ್ ಆಗ್ಬೇಕಂದ್ಬಿಟ್ಟು ಹೇಳ್ತಾ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರ್ತೀನಿ ಫ್ರೆಂಡ್ಸ್. ನೀವು ಇದೇ ರೀತಿ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮ್ಮ ಯೂಸರ್ ನೇಮ್ ಹಾಕ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP SMS ವಾಟ್ಸಪ್ ಇಮೇಲ್ ಅಂತ ಕೇಳುತ್ತೆ. ಇಲ್ಲಿ ನಾರ್ಮಲ್ SMS ಅಂತ ಕೊಡಿ. SMS ಕೊಟ್ಮೇಲೆ ಇಲ್ಲಿ ನಿಮ್ಮ OTP ಎಂಟರ್ ಮಾಡಿಕೊಂಡು ಪಾಸ್ವರ್ಡು ಮತ್ತು ಕ್ಯಾಪ್ಚರ್ ಕೊಟ್ಟಿರ್ತಾರೆ, ಕ್ಯಾಪ್ಚರ್ ಹಾಕ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಆ್ಯಕ್ಟಿವ್ ಪೋಸ್ಟ್ 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಸೈಡ್ ನೋಡೋದಾದರೆ ಡ್ಯಾಶ್ ಬೋರ್ಡ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾನೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. ಇಲ್ಲಿ ಆವಾಗಲೇ ನೀವು ಆಧಾರ್ ನಂಬರ್ ಎಲ್ಲ ಹಾಕ್ಬಿಟ್ಟು ಎಂಟರ್ ಮಾಡಿರ್ತೀರಲ್ಲ, ಆಧಾರ್ ಕಾರ್ಡಲ್ಲಿರೋ ಫೋಟೋ ಎಲ್ಲ ಬಂದಿರುತ್ತೆ. ನೆಕ್ಸ್ಟ್ ಮೇಲೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡೋದಾದರೆ ನಿಮ್ಮ ಫುಲ್ ನೇಮು, ಜೆಂಡರು, ಡೇಟ್ ಆಫ್ ಬರ್ತು ಮತ್ತು ಫಾದರ್ ನೇಮ್ ಹಾಕ್ಕೊಬೇಕು. ಆಮೇಲೆ ಮದರ್ ನೇಮ್ ಹಾಕ್ಕೊಬೇಕು. ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡಲ್ಲಿ ಯಾವುದಿರುತ್ತೆ ಅದೇ ಬಂದಿರುತ್ತೆ. ಮತ್ತು ಸ್ಟೇಟು, ಆಮೇಲೆ ಡಿಸ್ಟಿಕ್ಕು, ಆಮೇಲೆ ತಾಲೂಕು ಹಾಕ್ಕೊಬೇಕು. ಆಮೇಲೆ ನಿಮ್ಮ ಅಡ್ರೆಸ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ಬಂದಿರುತ್ತೆ. ಪಿನ್ ಕೋಡ್ ಅದೇ ಜನ್ರೇಟ್ ಆಗಿರುತ್ತೆ. ನೆಕ್ಸ್ಟು ನೋಡೋದಾದರೆ
ನೆಕ್ಸ್ಟ್ ಇಲ್ಲಿ ನೀವು ಕನ್ನಡ ಮೀಡಿಯಮ್ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಓದಿದ್ದೀರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಕೊಡಿ. ಆಮೇಲೆ ಮ್ಯಾರೇಜ್ ಕೇಳುತ್ತೆ, ಇಲ್ಲಿ ಎಸ್ ಇದ್ರೆ ಎಸ್ ಕೊಡಿ. ಆಮೇಲೆ ಆಲ್ಟರ್ನೇಟಿವ್ ಇಮೇಲ್ ಐ ಡಿ ಕೇಳುತ್ತೆ, ಅದು ಕೊಡಿ. ನೆಕ್ಸ್ಟು ಮೊಬೈಲ್ ನಂಬರ್, ಆಲ್ಟರ್ನೇಟಿವ್ ಮೊಬೈಲ್ ನಂಬರು, ಹೈಟು ವೆಯ್ಟು ಎರಡು ಹಾಕ್ಕೊಬೇಕು. ಆಮೇಲೆ ಇಲ್ಲಿ ಬಂದು KPSC ನಲ್ಲಿ ನೀವು ಕನ್ನಡ ಎಕ್ಸಾಮಿನೇಷನ್ ಪಾಸ್ ಆಗಿದ್ರೆ ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ ಫ್ರೆಂಡ್ಸ್. ಎಸ್ ಕೊಟ್ಟರೆ ಅದ್ರ ರಿಜಿಸ್ಟರ್ ನಂಬರು ಮತ್ತು ಡೇಟ್ ಎಲ್ಲ ಕೇಳುತ್ತೆ, ಅದ್ರನ್ನ ಹಾಕ್ಕೊಡಿ. ಆಮೇಲೆ ಇವೆಲ್ಲ ಫಿಲ್ ಮಾಡಿದ್ದಾದ್ಮೇಲೆ ಸೇವ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಸೇವ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ SSLC ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೋಡೋದಾದರೆ ಇಲ್ಲಿ ನಿಮ್ಮ SSLC ರಿಜಿಸ್ಟರ್ ನಂಬರ್ ಹಾಕ್ಕೊಬೇಕು ಮತ್ತು ಬೋರ್ಡ್ ಹಾಕ್ಕೊಬೇಕು. ಇವೆರಡು ಹಾಕ್ಕೊಂಡ್ಮೇಲೆ ಆಟೋಮೆಟಿಕ್ಲಿ ಅದೇ SSLC ಡೀಟೇಲ್ಸ್ ಎಲ್ಲ ಫಿಲ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಕಾಲೇಜ್ ನೇಮು ಹಾಕ್ಕೊಬೇಕು, ಓಕೆನಾ. ನೆಕ್ಸ್ಟ್ ಇಲ್ಲಿ ಟೋಟಲ್ ಮಾರ್ಕ್ಸ್ SSLCಯಲ್ಲಿ ಎಷ್ಟಿರುತ್ತೆ ಅದು ಹಾಕ್ಕೊಬೇಕು ಮತ್ತು ನೀವು ಗಳಿಸಿರೋ ಅಂಕ ಹಾಕ್ಕೊಬೇಕು. ಪರ್ಸೆಂಟೇಜ್ ಅದೇ ಕ್ಯಾಲ್ಕುಲೇಷನ್ ಆಗುತ್ತೆ, ಓಕೆನಾ. ಇಷ್ಟು ಫಿಲ್ ಮಾಡಿ ಫ್ರೆಂಡ್ಸ್. ನೀವು SSLC ಡೀಟೇಲ್ಸ್ ಎಲ್ಲ ಹಾಕೊಂಡ್ಮೇಲೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ PUC ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೀವು ಸೆಕೆಂಡ್ PUC ಕ್ವಾಲಿಫಿಕೇಷನ್ ಇನ್ಫಾರ್ಮೇಷನ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಸ್ ಅಂತ ಕೊಟ್ಟರೆ ಡೀಟೇಲ್ಸ್ ಕೇಳುತ್ತೆ ಸೆಕೆಂಡ್ PUCದು. ಇಲ್ಲಿ ಬಂದು ನಿಮ್ಮ ಸೆಕೆಂಡ್ PUC ರಿಜಿಸ್ಟರ್ ನಂಬರು, ಪಾಸಿಂಗ್ ಇಯರು ಮತ್ತು ಮಂತ್ ಹಾಕ್ಕೊಬೇಕು, ಯಾವ ಮಂತಲ್ಲಿ ಪಾಸ್ ಆಗಿರೋದು ಅಂದ್ಬಿಟ್ಟು. ಮತ್ತು ಬೋರ್ಡು ಕರ್ನಾಟಕ ಇದ್ರೆ ಕರ್ನಾಟಕ, CBSE ಸ್ಟೇಟ್ ಬೋರ್ಡ್, ನಿಮ್ಮದು ಯಾವ ಬೋರ್ಡ್ ಬರುತ್ತೋ ಆ ಬೋರ್ಡ್ ಹಾಕ್ಕೊಬೇಕು. ಮತ್ತು ಬಂದು ನಿಮ್ಮ ಸೆಕೆಂಡ್ PUCಯಲ್ಲಿ ಯಾವ ರೀತಿ ಹೆಸರಿದೆ ಆ ಹೆಸರು ಇಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ PUCಯಲ್ಲಿ ನೀವು ಓದಿರೋ ಕಾಲೇಜು ಇಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಮಾರ್ಕ್ಸ್ ಕೇಳಿದ್ದಾರೆ. ಇಲ್ಲಿ ಬಂದು ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಎಷ್ಟು ಅಂತ ಹಾಕ್ಕೊಬೇಕು ಮತ್ತು ಎಷ್ಟು ಅಂಕ ಗಳಿಸಿದ್ದೀರಾ ಅದನ್ನು ಹಾಕ್ಕೊಬೇಕು, ಪರ್ಸೆಂಟೇಜ್ ಹಾಕ್ಕೊಬೇಕು. ಅಷ್ಟು ಹಾಕ್ಕೊಂಡ್ಮೇಲೆ ಇಲ್ಲಿ ಬಂದು ಸೈನ್ಸಾ, ಕಾಮರ್ಸ್, ಆರ್ಟ್ಸ್ ಅಂತ ಕೇಳುತ್ತೆ. ನೀವು ಯಾವುದು ತೊಗೊಂಡಿರ್ತೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಇಷ್ಟು ಹಾಕ್ಕೊಂಡು ಸೇವ್ ಆನ್ ನೆಕ್ಸ್ಟ್ ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ಸೇವ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಸರ್ವೇಷನ್ ಮೀಸಲಾತಿ ಬಗ್ಗೆ ಕೇಳುತ್ತೆ. ಇಲ್ಲಿ ನೋಡೋದಾದರೆ ಕ್ಯಾಟಗರಿ ಮೀಸಲಾತಿ ಅಂತ ಇದೆ. ನೀವು GM ಹೊರತುಪಡಿಸಿ ಬೇರೆ ವರ್ಗ ಮೀಸಲಾತಿಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತಿದೆ. ಇಲ್ಲಿ ಅಂದರೆ GM ಬಿಟ್ಟು SC ST ಅದರ್ ಕ್ಯಾಟಗರಿ ಯಾರಿದ್ದೀರಾ ಅವರು ಮೀಸಲಾತಿ ಕೊರಂಗಿದ್ರೆ ಅವರ RD ನಂಬರ್ ಹಾಕ್ಬಿಟ್ಟು ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. RD ನಂಬರ್ ಹಾಕಿದ್ರೆ GM ಅವ್ರು ಆಗಿದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಬಂದು ಧರ್ಮ ಕೇಳುತ್ತೆ, ಧರ್ಮ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಕಲ್ಯಾಣ ಕರ್ನಾಟಕ HK ಮೀಸಲಾತಿ, ಕಲ್ಯಾಣ ಕರ್ನಾಟಕ HK ರಿಸರ್ವೇಷನ್ ಅಂತಿದೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ನೆಕ್ಸ್ಟ್ ಇಲ್ಲಿ ಗ್ರಾಮೀಣ ಅಧ್ಯಯನ ಮೀಸಲಾತಿ ಅಂತಿದೆ, ಎಸ್ ಇದ್ರೆ ಎಸ್ ಕೊಡಿ ಫ್ರೆಂಡ್ಸ್, ಓಕೆನಾ. ಇಷ್ಟು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟು ಸೇವ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕ್ಲೈಮ್ ಜನರಲ್ ಕ್ಲೈಮ್ ಎಲಿಜಿಬಿಲಿಟಿ ಅಂತ ಐತೆ. ಇಲ್ಲಿ ನೋಡೋದಾದರೆ ನೀವು ಅಂಗವಿಕಲರ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ಕೊಡಿ. ನೆಕ್ಸ್ಟ್ ಇಲ್ಲಿ ಬಂದು KPSC ಎಕ್ಸಾಮಲ್ಲಿ ನೀವು ಡಿಬಾರ್ ಆಗಿದ್ದೀರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ನೆಕ್ಸ್ಟ್ ಇಲ್ಲಿ ಕ್ರಿಮಿನಲ್ ಕೇಸ್ ಏನಾದರೂ ನಿಮ್ಮ ಮೇಲೆ ಇದೆ ಅಂತಿದೆ. ಇಲ್ಲಿ ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಬಂದು ಕಂಪ್ಯೂಟರ್ ನಾಲೆಜ್ ಬಗ್ಗೆ ಕೇಳುತ್ತೆ. ಇಲ್ಲಿ ನಾಲೆಡ್ಜ್ ಕಂಪ್ಯೂಟರ್ ಬೇಸಿಕ್ ಏನಾದ್ರು ಕಲ್ತಿದ್ರೆ ಬೇಸಿಕ್ಕು, ಟ್ಯಾಲಿ ಏನಾದ್ರು ಕಲ್ತಿದ್ರೆ ಎಸ್ ಇದ್ರೆ ಎಸ್ ಕೊಡಿ. ಆಮೇಲೆ ಇಲ್ಲಿ ನೋಡೋದಾದರೆ ನೀವು ಕಂಪ್ಯೂಟರ್ನ ಎಷ್ಟು ವರ್ಷ ಕೋರ್ಸ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಅದನ್ನೆಲ್ಲ ಫಿಲ್ ಮಾಡಿದ್ದಾದಮೇಲೆ ಇಲ್ಲಿ ಒಂದು ಏಜ್ ರಿಲೆಕ್ಷನ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಇದು ನಿಮ್ಗೇನಾದ್ರೂ ಅನ್ವಯ ಆಗಂಗಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ವಿಭಿನ್ನ ಶಕ್ತಿಯುಳ್ಳವರಿಗೆ ಮೀಸಲು ಅಂತಿದೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ಆಮೇಲೆ ಸೇವ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೇವ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದು ಶಿಕ್ಷಣ ಅರ್ಹತೆ ವಿವರ ಅಂತಿದೆ. ಇಲ್ಲಿ ಬಂದು PG ಡಿಪ್ಲೊಮೊ, ಪೋಸ್ಟ್ ಗ್ರಾಜ್ಯುಯೇಟ್, UG ಡಿಗ್ರಿ ಅಂತಿದೆ. ಇಲ್ಲಿ UG ಡಿಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ನೋಡೋಣ ಏನೇನು ಕೊಟ್ಟಿದ್ದೇನೆ ಅಂತ. ಇಲ್ಲಿ ಬಂದು ನಿಮ್ಮ PG ಡಿಗ್ರಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡಿಗ್ರಿ ಯಾವ್ದು ಅಂದ್ಬಿಟ್ಟು ಕೇಳುತ್ತೆ. ಒಂದು ಸೆಕೆಂಡ್, ನೀವು ಯಾವ್ದು ತೊಗೊಂಡಿದ್ದೀರಾ ಅಂತ ಡಿಗ್ರಿಯಲ್ಲಿ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ಪಾಸ್ಡ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಯೂನಿವರ್ಸಿಟಿ ಟೈಪ್ ಮಾಡ್ಕೊಬೇಕು. ಆಮೇಲೆ ನಿಮ್ಮ ಕಾಲೇಜ್ ಹೆಸರು ಟೈಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಯೂನಿವರ್ಸಿಟಿ ಮತ್ತೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಆಮೇಲೆ ನಿಮ್ಮ ಡಿಗ್ರಿ ಏನು UG ರಿಜಿಸ್ಟರ್ ನಂಬರ್ ಇರುತ್ತೆ ಅದನ್ನು
ಹಾಕ್ಕೊಬೇಕು. ಆಮೇಲೆ ಇಲ್ಲಿ ಬಂದು ರೆಕಗ್ನೈಸ್ಡ್ CBSEನ, ಕೌನ್ಸಿಲಿಂಗ್ ಆಫ್ ಹಾರ್ಟಿಕಲ್ಚರ್, ಗೌರ್ಮೆಂಟ್ ಆಫ್ ಕರ್ನಾಟಕನ, UGC ಯಾವುದೈತೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ನಿಮ್ಮ ಪಡೆದ ಅಂಕ CGP ಇಲ್ಲ ಅಂದರೆ ಒಟ್ಟು ಅಂಕ ಹಾಕ್ಕೊಳ್ಳಿ. CGP ಇದ್ದರೆ CGP ಹಾಕ್ಕೊಳ್ಳಿ, ಇಲ್ಲಾಂದರೆ ಒಟ್ಟು ಅಂಕ ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಟ್ಟು ಹಾಕ್ಕೊಂಡು ಮತ್ತು ಪ್ರಾಪ್ತ ಅಂಕ ನೀವು ಗಳಿಸಿರುವ ಅಂಕಗಳನ್ನು ಹಾಕ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಕೋರ್ಸ್ ಅವಧಿ ಬಂದು ಎಷ್ಟು ವರ್ಷ ಮಾಡಿದ್ದೀರಾ ನೀವು UG ಅಂದ್ಬಿಟ್ಟು ಅದು ಹಾಕ್ಕೊಬೇಕು. ಆಮೇಲೆ ಪಾಸಾದ ವರ್ಷ ಅಂತ ಕೇಳ್ತಾ ಇದೆ, ಇಲ್ಲಿ ಪಾಸಾದ ವರ್ಷವನ್ನು ಹಾಕ್ಕೊಬೇಕು ಫ್ರೆಂಡ್ಸ್. ಇಷ್ಟು ಹಾಕ್ಕೊಂಡ್ಮೇಲೆ ಇಲ್ಲಿ ನೀವು ಯಾವ ಡಿಗ್ರಿ ಮಾಡಿರ್ತೀರೋ ಆ ಡಿಗ್ರಿಗೆ ಸಂಬಂಧಪಟ್ಟ ಇಲ್ಲಿ ಕೋರ್ಸ್ ಕಾಂಬಿನೇಷನ್ಗಳು ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. UG ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿದ್ದಾದಮೇಲೆ ಆಮೇಲೆ ಆ್ಯಡ್ ಕ್ವಾಲಿಫಿಕೇಷನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೊಂದು ಶೀಟ್ ಬರುತ್ತೆ ಈ ರೀತಿ. ಇಲ್ಲಿ ನಿಮ್ಮ UG ಆದಮೇಲೆ PG ಡೀಟೇಲ್ಸು, ಪೋಸ್ಟ್ ಗ್ರಾಜ್ಯುಯೇಟ್ ಯಾವುದಿದ್ರೆ ಅದು ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದು ನೀವು PGಯಲ್ಲಿ ಯಾವ್ದು ಮಾಡಿರ್ತೀರೋ ಅದು ಸೆಲೆಕ್ಟ್ ಮಾಡ್ಕೊಬೇಕು ಕೋರ್ಸು. ಆಮೇಲೆ ಇಲ್ಲಿ ಬಂದು ಫಲಿತಾಂಶ ಬಂದು ಪಾಸ್ ಅಂತ ಇರುತ್ತೆ, ಸೇಮ್ PG ಹೆಂಗೆ ಮಾಡಿದಿರೋ ಅದೇ ರೀತಿ ಈ ಡೀಟೇಲ್ಸು ಫಿಲ್ ಮಾಡಬೇಕು. ಇಲ್ಲಿ ಬಂದು ನಿಮ್ಮ ಯೂನಿವರ್ಸಿಟಿ, ಆಮೇಲೆ ಇಲ್ಲಿ ನಿಮ್ಮ ಕಾಲೇಜ್ ಹೆಸರು, ನೆಕ್ಸ್ಟ್ ಇಲ್ಲಿ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನಿಮ್ಮ PG ಡೀಟೇಲ್ಸ್, PG ರಿಜಿಸ್ಟರ್ ನಂಬರ್ ಇರುತ್ತಲ್ಲ ಅದನ್ನು ಹಾಕ್ಕೊಬೇಕು. ಇಲ್ಲಿ ಬಂದು ರೆಕಗ್ನೈಸ್ಡ್ ಬೈ ಯಾವುದು ಗೌರ್ಮೆಂಟ್ ಆಫ್ ಕರ್ನಾಟಕನ, CBSEನ, ICSEನ, UGCನ, NMCನ ಯಾವುದಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪಡೆದ ಅಂಕಗಳು ಅಥವಾ CGP ಅಂತಿದೆ, ನೀವು PGಯಲ್ಲಿ ಪಡೆದ ಅಂಕಗಳು ಹಾಕ್ಕೊಬೇಕು. ಆಮೇಲೆ ಇಲ್ಲಿ ಒಟ್ಟು ಅಂಕಗಳು ಅಥವಾ CGP ಅಂತಿದೆ, ಒಟ್ಟು ಅಂಕ ಎಲ್ಲ CGP ಹಾಕ್ಕೊಳ್ಳಿ. ಇಲ್ಲಿ ಬಂದು ಕೋರ್ಸ್ ಅವಧಿ ಎಷ್ಟು ವರ್ಷ ನೀವು PG ಮಾಡಿದ್ದೀರಾ ಅಂತ ಕೇಳುತ್ತೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಪಾಸ್ ಆದ ವರ್ಷ ಅಂತ ಕೇಳುತ್ತೆ, ಆ ವರ್ಷನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೋರ್ಸ್ ಕಾಂಬಿನೇಷನ್ ಅಂತ ಐತಲ್ಲ, ಇಲ್ಲಿ ಬಂದು ನಿಮ್ಮ PG ಡೀಟೇಲ್ಸ್ಗೆ ಸಂಬಂಧಪಟ್ಟ ಕೆಲವು ಕೋರ್ಸ್ಗಳು ಬಂದಿರುತ್ತೆ, ನೀವು ಯಾವ್ಯಾವುದು ನಿಮ್ಮ PGಯಲ್ಲಿ ಅಧ್ಯಯನ ಮಾಡಿದ್ದೀರಾ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡಿ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿ ಸೇವ್ ಅನ್ನು ಕೊಟ್ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಕೆಲಸದ ಅನುಭವ ಅಂತ ಐತೆ, ಇಲ್ಲಿ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಲ್ಲ ಡೀಟೇಲ್ಸ್ ಫಿಲ್ ಮಾಡ್ಕೊಬೋದು. ಇಲ್ಲಿ ನಾನು ಏನು ಫಿಲ್ ಮಾಡ್ತಾ ಇಲ್ಲ, ನೆಕ್ಸ್ಟ್ ಅನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಫೋಟೋ, ಕ್ಯಾಂಡಿಡೇಟ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಇವೆರಡು ಅಪ್ಲೋಡ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಕ್ಕಿಂತ ಮುಂಚಿತವಾಗಿ ಪ್ರಿವ್ಯೂ ನೋಡ್ಕೊಳ್ಳಿ ಫ್ರೆಂಡ್ಸ್. ಪ್ರಿವ್ಯೂ ನೋಡ್ಕೊಬೇಕು, ಅಪ್ಲಿಕೇಶನಲ್ಲಿ ಏನಾದರೂ ಡೀಟೇಲ್ಸ್ ರಾಂಗ್ ಐತಾ ಇಲ್ಲ ಅಂದ್ಬಿಟ್ಟು ಪ್ರಿವ್ಯೂ ನೋಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕೊಡಿ. ಫೋಟೋ ಸಿಗ್ನೇಚರ್ ಎಲ್ಲ ಸೇವ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಬಂದು ಫೈನಲ್ ಡಿಕ್ಲರೇಷನ್ ಕೊಡುತ್ತೆ. ಅದಕ್ಕಿಂತ ಮುಂಚಿತವಾಗಿ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಇರ್ತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದ್ಸರಿ ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ. ಡೀಟೇಲ್ಸ್ ನೋಡ್ಕೊಂಡು ಫೈನಲ್ ಸಬ್ಮಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫೈನಲ್ ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ಬಂದು ಪೋಸ್ಟ್ ಆಯ್ಕೆ ಪಾವತಿ ಅಂತಿದೆ. ಇಲ್ಲಿ ಬಂದು 2 ಪೋಸ್ಟ್ಗಳು ಇದ್ದಾವೆ. ಇಲ್ಲಿ ಬಂದು ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಡೈರೆಕ್ಟರ್ RPC, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಅಂತಿದೆ. ಇವೆರಡರಲ್ಲಿ ಯಾವುದಕ್ಕಾದರೂ ಒಂದಕ್ಕೆ ಅಪ್ಲೈ ಮಾಡ್ಬೋದು, ಒಂದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್. ಯಾವ್ದು ಬೇಕಾದ ಸೆಲೆಕ್ಟ್ ಮಾಡ್ಕೊಬೇಕು, ಇಲ್ಲಾಂದರೆ ನೀವು ಎರಡಕ್ಕೂ ಅಪ್ಲೈ ಮಾಡಬೇಕಂತೆ. ಎರಡನ್ನೂ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಫೀಸ್ ಎಕ್ಸ್ಟ್ರಾ ಬೀಳುತ್ತೆ ಫ್ರೆಂಡ್ಸ್, ಓಕೆನಾ. ಇದ್ರ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಪೇಮೆಂಟ್ ಬಂದು ನೀವು ನೆಟ್ ಬ್ಯಾಂಕಿಂಗು, UPI, ಆಮೇಲೆ ಡೆಬಿಟ್ ಕಾರ್ಡು ಬ್ಯಾಂಕ್ ಮೂಲಕ ಕಟ್ಬೋದು. ನೀವು UPI ಸೆಲೆಕ್ಟ್ ಮಾಡ್ಕೊಂಡು ಬಾರ್ಕೋಡ್ ಬರುತ್ತೆ, ಬಾರ್ಕೋಡನ್ನು ಸ್ಕ್ಯಾನ್ ಮಾಡ್ಕೊಂಡು ನಿಮ್ಮ ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಸ್ಕ್ಯಾನ್ ಮಾಡ್ಕೊಂಡು ಫೀಸ್ ಕಟ್ಟಿದ್ರೆ ನಿಮ್ಮ ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಫೈನಲ್ ಅಪ್ಲಿಕೇಶನ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಏನು ತೋಟಗಾರಿಕೆ ಇಲಾಖೆಯಲ್ಲಿ ಗ್ರೂಪ್ ಬಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದು, ಇದರಲ್ಲಿ ಬಂದು ಸಹಾಯಕ ತೋಟಗಾರಿಕೆ ಅಧಿಕಾರಿ ಮತ್ತು ಸಹಾಯಕ ತೋಟಗಾರಿಕೆ ನಿರ್ದೇಶಕ 2 ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದು. ಈ ಥರ ಒಟ್ಟು ಹುದ್ದೆಗಳು ಬಂದು 80 ಹುದ್ದೆಗಳಾಗಿರುತ್ತೆ. ಇದಕ್ಕೆ ನೀವು ನಿಮ್ಮ ಮೊಬೈಲ್ನಲ್ಲಿ ಸುಲಭವಾಗಿ ಈ ವಿಡಿಯೋ ಮುಖಾಂತರ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.